ಸಣ್ಣ ಧನರಾಜ್ ಬುಡ್ಗೋಡ್ ಅವರು ಮಾತನಾಡ್ತಾ ನಡೆದಾಡುವ ದೇವರು ಅಂತ ಹೇಳಿದ್ರು. ನಡೆದಾಡುವ ದೇವರು ಅಂದ್ರೆ ಅವರು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಒಂದು ಅಭಿಪ್ರಾಯ ಹೇಳಿದ್ರು. ದೇವರು ನಡೆಯೋದು ನೆಡ್ಲಾಡು. ನಮ್ಮಲ್ಲಿ ದೇವರುಗಳು ಮೂರು ವಿಧ ಅವ. ಸಾಮಾನ್ಯವಾಗಿ ಮೂರು ಧರ್ಮಗಳಲ್ಲಿ ನಮ್ಮ ದೇವರು ಕುಂಟ ದೇವರು, ಕಾಲಿಲ್ಲ. ಅವು ಪಲ್ಲಕ್ಕಿಯಾಗ, ಕುದುರೆ ಮೇಲ, ಆನೆ ಮೇಲ, ಮನುಷ್ಯರ ಮೇಲನೇ ಹೋಗ್ತಾವ. ಯಾಕಂದ್ರೆ ಅವು ಕಾಲಿಲ್ಲ. ಇನ್ನೊಂದು ದೇವ್ರದ ಅದು ಕೂಟ ದೇವರು, ಕಣ್ಕಾಣಂಗಿಲ್ಲ. ಅವು ಹೋಗ್ಬೇಕಾದ್ರೆ ಗಣಬೆತ್ತ ಹಚ್ಚಿ ನೋಡ್ಬೇಕಾದ್ರೆ ಬೆಳಕು ಹಚ್ಚಿ ಅದನ್ನು ನೋಡ್ತಾರೆ. ಇಲ್ಲಾಂದ್ರೆ ಕಾಣಂಗಿಲ್ಲ, ದೇವ್ರ ಕಾಣಂಗಿಲ್ಲ. ಇನ್ನೊಂದು ಕಿವುಡ ದೇವರ, ಅದಕ್ಕೆ ಮೈ ಕಚ್ಚಿ ಹೋದಿರ್ಬೇಕು ಅಂದ್ರೆ ಕೇಳ್ತದಂತ. ಅದು ಹೆಂಗೆ ಕೇಳ್ತದ ಬಿಡ್ತದ, ಅದಕ್ಕೆ ಕೊಡ್ತದ, ಆ ದೇವ್ರಿಗೆ ಕೊಡ್ತು, ನಮ್ಗೆ ಕೊಡ್ತದೆ. ಇವು ನಮ್ಮ ದೇವರುಗಳು ಮತ್ತು ನಮ್ಮನ್ನು ರಕ್ಷಣೆ ಮಾಡವು ಅಂತ ನಾವು ತಿಳ್ಕೊಂಡಿವಿ. ಅವು ಏನು ತಂಟೆದಾಗಿಲ್ಲ, ತಗದಾಗಿಲ್ಲ, ಕಡೆ ಕಂಪಾಲಿಗೆ ತಾವ ನಾವು ತಿಳ್ಕೊಂಡು ಹಂಗೆ ತಿಳ್ಕೊಂಡಿವಿ. ಅದಕ್ಕೆ ಅಂತ ದೇವ್ರುಗಳೆಲ್ಲ ಬಿಟ್ಟು ನಿಮ್ಮ ದೇವ್ರು ನಿಮ್ಮ ಕೊಳ್ಳಾಗಿರ್ಲಿ ಅಂತ ಬಸವಣ್ಣ ಲಿಂಗ ಕೈಯ ನಿಮ್ಮ ಕೊಳ್ಳಾಗೆ ಕೊಟ್ಟಾನ. ಆದ್ರೂ ನಾವು ತಗೊಳಕ್ತೇ ಇರಲಿಲ್ಲ, ಅದ್ರನ್ನ ಹಿಡ್ಕೊಳಕ್ತೇ ಇರಲಿಲ್ಲ. ಮತ್ತೆ ನಾವು ಗುಡಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ. ಭಾಗಂಬೆಲ್ಲಕ್ಕೂ ಆದ್ವಿ, ಅಲ್ಲಿಗೂ ಆದ್ವಿ, ಇಲ್ಲಿಗೂ ಆದ್ವಿ. ಭಾಗಮಂದ ಕೇಳಿದ್ರೆ ದೊಡ್ಡ ಕೈತೆ ಅದು ಭಾಗಮ್ಮ. ಅಲ್ಲ, ಏನು ತಂಗಿ ಗಂಡನ ಸಾಯಿಲಿ ಸೋತ್ರ ಹಾಕಿ ತಂಗಿ ಗಂಡನ ಮಾಡ್ಕೋಬೇಕು ಅಂತ ಆಕಿ ಬೇಡ್ಕೊಂಡಿದ್ಲು ಅಂತ ಆಕೆ ಆಯ್ತು ಅಂತದ್ದು. ಮತ್ತು ಇಂಥ ವರಷ್ಟು ದೇವರುಗಳನ್ನ ನಾವೆಲ್ಲ ಈಗ ನಾವು ಹಿಡ್ಕೊಂತ ಹೋಗ್ಬಿಟ್ರೆ ನಮ್ಗೆ ಯಾವಾಗ ಜಗತ್ತು ಬದಲಿ ಆಗ್ಬೇಕು, ಯಾವಾಗಿಲ್ಲ. ಸ್ವಲ್ಪ ನೀವು ಆಲೋಚನೆ ಮಾಡ್ಬೇಕು.